ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಇದೆ ಆ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ಲು ಡ್ರಾಫ್ಟ್ ಮಾಡೆಲ್ ರೂಲ್ಸ್ ಬಗ್ಗೆ. ಏನಿದು ಡ್ರಾಫ್ಟ್ ಮಾಡೆಲ್ ರೂಲ್ಸ್? ಈ ಒಂದು ಡ್ರಾಫ್ಟ್ ಮಾಡೆಲ್ ರೂಲ್ಸ್ ಏನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ, ಈ ಒಂದು ಡ್ರಾಫ್ಟ್ ಮಾಡೆಲ್ ರೂಲ್ಸ್ನ ತೊಗೊಂಡು ಬಂದಿಲ್ಲ ಅಂದರೆ ಏನು ಮಾಡ್ಬೋದು ಅಂತ ಹೇಳಿ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇದು ಫಸ್ಟು ನಾವು ಏನಕ್ಕೋಸ್ಕರ ತೊಗೊಂಡು ಬಂದಿದ್ದೀವಿ, ಯಾವ್ದು ರಿಲೇಟೆಡ್ ಆಗಿ ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ತೀನಿ. ಸೊ ಡ್ರಾಫ್ಟ್ ಮಾಡೆಲ್ ರೂಲ್ಸ್ನ ಸುಪ್ರೀಂ ಕೋರ್ಟ್ ಅಂದರೆ ಕೋರ್ಟ್ ಪ್ರೊಸೀಡಿಂಗ್ಸಿಗೋಸ್ಕರ ತೊಗೊಂಡು ಬಂದಿರೋದು. ಸುಪ್ರೀಂ ಕೋರ್ಟ್ ಆದರೂ ಆಗಿರ್ಬೋದು, ಹೈಕೋರ್ಟ್ ಆದರೂ ಆಗಿರ್ಬೋದು. ಸೊ ಏನಕ್ಕೋಸ್ಕರ ಅಂದರೆ ನಮಗೆ ಆಲ್ರೆಡಿ ತುಂಬ ಕ್ರಿಟಿಸಿಸಮ್ ಇದೆ. ಕೋರ್ಟ್ ಪ್ರೊಸೀಡಿಂಗ್ಸ್ ಏನಿದೆ ಅದು ತುಂಬ ಒಪೇಕಾಗಿದೆ, ಅಂದರೆ ಅಲ್ಲಿ ಏನು ಮಾಡ್ತಿದ್ದಾರೆ ಅದನ್ನು ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಎಲ್ರಿಗೂ ಕೊಡ್ತಾ ಇಲ್ಲ ಅಂತ. ಈ ಒಂದು ಕ್ರಿಟಿಸಿಸಮ್ನ ತೆಗ್ದಾಕೋದಕ್ಕೋಸ್ಕರ ಈ ಒಂದು ಡ್ರಾಫ್ಟ್ ಮಾಡೆಲ್ ರೂಲ್ಸ್ನ ತೊಗೊಂಡು ಬಂದಿದ್ದೀವಿ. ಏನಿದು ಡ್ರಾಫ್ಟ್ ಮಾಡೆಲ್ ರೂಲ್ಸ್ ಅಂದರೆ ಸುಪ್ರೀಂ ಕೋರ್ಟ್ ಪ್ರೊಸೀಡಿಂಗ್ಸ್ ಏನಿರುತ್ತೆ ಅದನ್ನು ಲೈವ್ ಸ್ಟ್ರೀಮ್ ಮಾಡ್ತೀವಿ, ಅಂದರೆ ಎಲ್ಲರಿಗೂ ಅದನ್ನು ನೋಡ್ಬೋದು. ಮತ್ತು ಅದನ್ನು ರೆಕಾರ್ಡಿಂಗ್ನ ಕೂಡ ಅವರು ಮೇಂಟೈನ್ ಮಾಡ್ತಾರೆ. ಅಂದರೆ ಕೋರ್ಟ್ ಪ್ರೊಸೀಡಿಂಗ್ಸ್ ಏನೇನು ಆಗ್ತಿರುತ್ತೆ ಅದೆಲ್ಲನೂ ರೆಕಾರ್ಡ್ ಮಾಡಿ ಅದನ್ನು ರೆಕಾರ್ಡನ್ನು ಮೇಂಟೈನ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಟ್ರಾನ್ಸ್ಪರೆನ್ಸಿನ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಕೋರ್ಟಲ್ಲಿ. ಸೊ ಟ್ರಾನ್ಸ್ಪರೆನ್ಸಿ ಕ್ರಿಯೇಟ್ ಆಗೋದ್ರಿಂದ ನಾವೇನು ಕ್ರಿಟಿಸಿಸಮ್ ಇತ್ತು ಸುಪ್ರೀಂ ಕೋರ್ಟ್ ವಿರುದ್ಧ ಅಥವಾ ಹೈಕೋರ್ಟ್ ವಿರುದ್ಧ ಅದನ್ನ ತೆಗ್ದಾಕ್ದಂಗೆ ಆಗುತ್ತೆ. ಇದೊಂದು ನ್ಯಾಷನಲ್ ಪಾಲಿಸಿ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇನ್ ಜುಡಿಷರಿ. ಈ ಒಂದು ರೂಲ್ಸ್ ಅಂಡರಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ರೈಟ್ ಟು ಆಕ್ಸೆಸ್ ಟು ಜಸ್ಟಿಸ್ ಅಂದರೆ ಜಸ್ಟಿಸ್ನ ಆಕ್ಸೆಸ್ ಮಾಡ್ಕೊಳ್ಳೋದು ಒಂದು ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21. ಆರ್ಟಿಕಲ್ 21 ರೈಟ್ ಏನು ಹೇಳುತ್ತೆ ಅಂದರೆ ರೈಟ್ ಟು ಪರ್ಸ್ನಲ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ ಇಸ್ ಅಂಡರ್ ದ ಆರ್ಟಿಕಲ್ 21. ಇದೊಂದು ಫಂಡಮೆಂಟಲ್ ರೈಟ್. ಇದ್ರ ಅಂಡರಲ್ಲಿ ಈ ರೈಟ್ ಟು ಆಕ್ಸೆಸ್ ಆ್ಯಂಡ್ ರೈಟ್ ಆಫ್ ಆಕ್ಸೆಸ್ ಟು ಜಸ್ಟಿಸ್ ಅನ್ನೋದು ಕೂಡ ಈ ಒಂದು ಆರ್ಟಿಕಲ್ 21 ಅಂಡರಲ್ಲಿ ಬರುವಂಥ ಇಂಪ್ಲಾಯ್ಡ್ ರೈಟ್ಸ್ ಆಗಿದೆ. ಸೊ ಹಾಗಾಗಿ ಜಸ್ಟಿಸ್ನ ಆಕ್ಸೆಸ್ ಮಾಡೋದು, ಎಲ್ರಿಗೂ ಕರೆಕ್ಟ್ ಜಸ್ಟಿಸ್ನ ಪ್ರೊವೈಡ್ ಮಾಡೋದು ಈ ಕೋರ್ಟಿನ ಕರ್ತವ್ಯ ಆಗಿದೆ. ಸೊ ಹಾಗಾಗಿ ಇದು ಒಂದು ಬೆಸ್ಟ್ ಸ್ಟೆಪ್ ಅಂತಲೇ ನಾವು ಹೇಳ್ಬೋದು. ಇಟ್ ಎನ್ಕಂಪಾಸಸ್ ದ ರೈಟ್ ಟು ಆಕ್ಸೆಸ್ ಲೈವ್ ಕೋರ್ಟ್ ಪ್ರೊಸೀಡಿಂಗ್. ಅಂದರೆ ಸೊ ಕೋರ್ಟ್ ಪ್ರೊಸೀಡಿಂಗ್ಸ್ನ ನಾವು ಡೈರೆಕ್ಟಾಗಿ ವಾಚ್ ಮಾಡೋದು ನಮ್ಮ ಫಂಡಮೆಂಟಲ್ ರೈಟ್ ಅಂತಲೇ ನಾವು ಹೇಳ್ಬೋದು. ಸೊ ಆದರೆ ಏನು ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತೆ ಅದನ್ನು ನಾವು ವಾಚ್ ಮಾಡ್ತಿದ್ವಿ ಅಂದರೆ ನಮಗೆ 10 ಮಿನಿಟ್ ಡಿಲೇ ಆಗಿರುತ್ತೆ. ಏನಕ್ಕೋಸ್ಕರ ಅಂದರೆ ಈಗ ಟ್ರಾನ್ಸ್ಮಿಷನ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಎಕ್ಸ್ಕ್ಲೂಷನ್ ಆಫ್ ಕಮ್ಯುನಲಿ ಸೆನ್ಸಿಟಿವ್ ಕೇಸಸ್. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕೇಸಸ್ ಇರುತ್ತೆ ಅದು ಕಮ್ಯುನಲ್ ರಿಯೋಟ್ಸ್ನ ಕ್ರಿಯೇಟ್ ಮಾಡೋ ಥರ ಇರುತ್ತೆ. ಸೊ ಅಂಥದ್ದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡೋದಕ್ಕೋಸ್ಕರ 10 ಮಿನಿಟ್ಸ್ ಡಿಲೇ ಮಾಡ್ತಿದ್ದಾರೆ. ಸೊ ನೆಕ್ಸ್ಟು ಇದರಲ್ಲಿ ಇನ್ನೊಂದು ಎಕ್ಸೆಪ್ಷನ್ ಏನಂದರೆ ಮ್ಯಾಟ್ರಿಮೋನಿಯಲ್ ಮ್ಯಾಟರ್ಸ್ ಇರ್ಬೋದು, ಇಲ್ಲ ಪೋಕ್ಸೋ ಆ್ಯಕ್ಟ್ ಅಂಡರಲ್ಲಿ ಈಗ ಚಿಲ್ಡ್ರನ್ಸ್ ಅಥವಾ ಸೆಕ್ಷುವಲ್ ಅಫೆನ್ಸ್ ರಿಲೇಟೆಡ್ ಕೇಸಸ್ ಏನಾದರೂ ಇದ್ದರೆ ಅದು, ಮತ್ತು ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂಡರಲ್ಲಿ ಬರುವಂತಹ ಕೇಸಸ್ ಇರ್ಬೋದು. ಸೊ ಇದನ್ನೆಲ್ಲ ಈ ಒಂದು ಲೈವ್ ಸ್ಟ್ರೀಮಿಂಗಿಂದ ಎಕ್ಸೆಪ್ಟ್ ಮಾಡಿದ್ದಾರೆ. ಈ ಗ್ಯಾಂಗ್ ರೇಪು, ಚಿಲ್ಡ್ರನ್ಸ್ ವೈಲೆನ್ಸ್ ಇರ್ಬೋದು, ಇಲ್ಲ ಮ್ಯಾಟ್ರಿಮೋನಿಯಲ್ ಕೇಸಸ್ ಇರ್ಬೋದು, ಕೆಲವೊಂದು ಪರ್ಸ್ನಲ್ ಕೇಸಸ್ಸು, ಮತ್ತು ಕಮ್ಯುನಲ್ ವೈಲೆನ್ಸ್ನ ಕ್ರಿಯೇಟ್ ಮಾಡೋವಂಥ ಕೇಸಸ್ನ ಈ ಒಂದು ಲೈವ್ ಸ್ಟ್ರೀಮಿಂಗಿಂದ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಸೊ ಫೈನಲ್ ಡಿಸಿಷನ್, ಈಗ ಫಾರ್ ಎಕ್ಸಾಂಪಲ್ ಲೈವ್ ಸ್ಟ್ರೀಮಿಂಗ್ನ ಅಲೋ ಮಾಡಬೇಕೋ ಇಲ್ವೋ ಅಂತ ಯಾರು ಡಿಸೈಡ್ ಮಾಡ್ತಾರೆ ಅಂದರೆ ಅದನ್ನು ಸುಪ್ರೀಂ ಕೋರ್ಟ್ ಬೆಂಚೇ ಡಿಸೈಡ್ ಮಾಡುತ್ತೆ. ಸೊ ಇದನ್ನು ಓಪನ್ ಜುಡಿಷಿಯಲ್ ಪ್ರೋಸೆಸ್ ಪ್ರಿನ್ಸಿಪಲ್ ಏನಿದೆ ಆ ಒಂದು ಪ್ರಿನ್ಸಿಪಲ್ ಬೇಸ್ಡ್ ಮೇಲೆ ಈ ಒಂದು ಫೈನಲ್ ಡಿಸಿಷನ್ನ ತಗೊಳ್ತಾರೆ. ಯಾವ ಕೇಸಸ್ನ ಲೈವ್ ಸ್ಟ್ರೀಮ್ ಮಾಡಬೇಕು, ಯಾವ ಕೇಸಸ್ನ ಲೈವ್ ಸ್ಟ್ರೀಮ್ ಮಾಡಬಾರ್ದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಬೆಂಚೇ ಡಿಸೈಡ್ ಮಾಡುತ್ತೆ. ಅದು ಕೂಡ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಓಪನ್ ಜುಡಿಷಿಯಲ್ ಪ್ರೋಸೆಸ್. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ ರಿಲೇಟೆಡ್ ಆಗಿ. ಸೊ ನೆಕ್ಸ್ಟ್ ಆರ್ಟಿಕಲ್ಲು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್. ಸೊ ಇದು ಸ್ವಚ್ಛ ಭಾರತ್ ಮಿಷನ್ನು ಜನ ಆಂದೋಲನ ಆಗಿ ತುಂಬ ಸಕ್ಸಸ್ಫುಲ್ ಆಗಿ ಫೇಸ್ 1 ಕಂಪ್ಲೀಟ್ ಆಗಿದೆ. ಈಗ ಫೇಸ್ 2 ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಏನಿದೆ ಇದು ತುಂಬ ಪ್ರೋಗ್ರೆಸಿವ್ ಆಗಿ ನಡೀತಿದೆ. ಈವನ್ COVID-19 ಪ್ಯಾಂಡಮಿಕ್ ಇದ್ರೂ ಕೂಡ ಇದು ತುಂಬ ಚೆನ್ನಾಗಿ ನಡೀತಾ ಇದೆ. ಇಟ್ಸ್ ಶೋಯಿಂಗ್ ಪ್ರೋಗ್ರೆಸ್. ಸೊ ಅರೌಂಡ್ 2.41 ಲ್ಯಾಕ್ ವಿಲೇಜಸ್ಸು ಮಿನಿಮಲ್ ಲಿಟರ್ ಆ್ಯಂಡ್ ಸ್ಟ್ಯಾಗ್ನೆಂಟ್ ವೇಸ್ಟ್ ವಾಟರ್ನ ರಿಪೋರ್ಟ್ ಮಾಡಿದೆ. ಅಂದರೆ ನಿಂತಿರೋ ನೀರು ತುಂಬ ಕಡಿಮೆ ಇದೆ, ಮತ್ತು ಲಿಟರ್ ಅಂದರೆ
ವೇಸ್ಟೇಜ್ ಏನಿದೆ ಅದು ಕೂಡ ತುಂಬ ಕಡಿಮೆ ಆಗಿದೆ. ಅರೌಂಡ್ 1249 ವಿಲೇಜಸ್ಸು ODF ಪ್ಲಸ್ ಆಗಿ ಡಿಕ್ಲೇರ್ ಆಗಿದೆ. ಅಂದರೆ ಓಪನ್ ಡಿಫಿಕೇಶನ್ ಫ್ರೀ ಇಂಪ್ರೂವ್ಡ್ ವರ್ಷನ್, ಅಂದರೆ ಸೆಕೆಂಡ್ ವರ್ಷನ್ ಆಗಿ ಇವರು ತಮ್ಮನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಮತ್ತು 53,066 ಕಮ್ಯುನಿಟಿ ಕಾಂಪೋಸಿಟ್ ಪಿಟ್ಸ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 10.4 ಲ್ಯಾಕ್ ಹೌಸ್ ಹೋಲ್ಡು ಸಾಲಿಡ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಸೆಟ್ಸ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗ್ತದೆ, ಈ ಒಂದು ಸ್ವಚ್ಛ ಭಾರತ್ ಮಿಷನ್ಗೆ ಒಂದು ಆಕ್ಸಿಲರೇಷನ್ ಅಂತಲೇ ಹೇಳ್ಬೋದು ಈ ಎಲ್ಲ ಪ್ರೊಸೆಸ್ನ. ODF ಪ್ಲಸ್ ವಿಲೇಜಸ್ ಅಂದ್ರೆ ಏನು, ನಾವಿಲ್ಲಿ ನೋಡಿದ್ವಿ ODF ಪ್ಲಸ್ ಅಂತ ವಿಲೇಜಸ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅಂತ. ಅಂದರೆ ODF ಪ್ಲಸ್ ವಿಲೇಜಸ್ ಅಂದರೆ ಏನು? ಸೊ ಯಾವ ವಿಲೇಜಸ್ಸು ಓಪನ್ ಡಿಫಿಕೇಶನ್ ಫ್ರೀನ ಅಚೀವ್ ಮಾಡಿ ಆ ಸ್ಟೇಟಸ್ನ ಪಡ್ಕೊಂಡು ಮತ್ತೆ ಅದನ್ನ ಇನ್ನೂ ಸಸ್ಟೈನ್ ಮಾಡ್ಕೊಂಡಿರ್ತಾರೋ ಅಂತಹ ವಿಲೇಜಸ್ನ ನಾವು ODF ಪ್ಲಸ್ ಅಂತ ಕರಿತೀವಿ. ಅಂದರೆ ಓಪನ್ ಡೆಫಿಕೇಶನ್ನು ಫ್ರೀ ಆಗಿರಬೇಕು. ಈಗ ಎಲ್ಲ ಊರಲ್ಲೂ ಟಾಯ್ಲೆಟ್ನ ಕನ್ಸ್ಟ್ರಕ್ಟ್ ಮಾಡಿ ಓಪನ್ ಡೆಫಿಕೇಶನ್ ಫ್ರೀ ಅಂತ ಡಿಕ್ಲೇರ್ ಮಾಡಿದ್ರು. ಬಟ್ ಆ ವಿಲೇಜಲ್ಲಿ ಅದೇ ಪ್ರೋಸೆಸ್ ಇನ್ನೂ ಕಂಟಿನ್ಯೂ ಆಗ್ತಿದೆಯಾ, ಆ ಟಾಯ್ಲೆಟ್ಸ್ನ ಎಲ್ಲರೂ ಯೂಸ್ ಮಾಡ್ತಿದ್ದಾರಾ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಂದರೆ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ವಿಜುವಲಿ ಕ್ಲೀನ್ ಆಗಿದೆಯಾ ಆ ಸಿಟಿ, ಸಾಲಿಡ್ ಮತ್ತು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಯಾವ ಥರ ಮಾಡ್ತಿದ್ದಾರೆ. ಸೊ ಈ ಎಲ್ಲ ಒಂದು ಪ್ರೊಸೆಸ್ನ ಕನ್ಸಿಡರ್ ಮಾಡಿ ODF ಪ್ಲಸ್ ವಿಲೇಜ್ ಅಂತ ಡಿಕ್ಲೇರ್ ಮಾಡ್ತಿದ್ದಾರೆ. ಸೊ ಫೇಸ್ 2 ಏನು ಎಂಫಸಿಸ್ ಮಾಡ್ತಿದೆ ಅಂದರೆ ಸಸ್ಟೈನಬಿಲಿಟಿ ಆಫ್ ಅಚೀವ್ಮೆಂಟ್. ಅಂದರೆ ಫೇಸ್ 1ನಲ್ಲಿ ಏನು ಅಚೀವ್ ಮಾಡಿದ್ರು ಅದು ಸಸ್ಟೈನ್ ಆಗಿದೆಯಾ ಅನ್ನೋದನ್ನ ಇದು ಎಂಫಸೈಸ್ ಮಾಡ್ತಿದೆ. ಮತ್ತು ಇದ್ರ ಜೊತೆಗೆ ಒಂದು ಅಡಿಕ್ವೇಟ್ ಫೆಸಿಲಿಟೀಸ್ನ ಕೂಡ ಪ್ರೊವೈಡ್ ಮಾಡ್ತಿದೆ. ಏನಕ್ಕೋಸ್ಕರ ಅಂದರೆ ಸಾಲಿಡ್ ಲಿಕ್ವಿಡ್ ಆ್ಯಂಡ್ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್. ರೂರಲ್ ಇಂಡಿಯಾದಲ್ಲಿ ಯಾವ ಥರ ಸಾಲಿಡ್ ವೇಸ್ಟ್ ಮ್ಯಾನೇಜ್ ಮಾಡಬೇಕು, ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ ಮಾಡಬೇಕು ಮತ್ತು ಪ್ಲಾಸ್ಟಿಕ್ ವೇಸ್ಟ್ನ ಯಾವ ಥರ ಮ್ಯಾನೇಜ್ ಮಾಡಬೇಕು ಅನ್ನೋದು ಫೇಸ್ 2ನಲ್ಲಿ ಇವರು ಹೇಳ್ಕೊಡ್ತಿದ್ದಾರೆ. ಇದಕ್ಕೋಸ್ಕರ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಿದ್ದಾರೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ. ಸೊ ಸ್ವಚ್ಛ ಭಾರತ್ ಮಿಷನ್ ಅಂದರೆ ಏನು, ಸೊ ಇದನ್ನು ಯಾವಾಗ ತೊಗೊಂಡು ಬಂದರು, ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನು, ಏಮ್ ಆಫ್ ದಿಸ್ ಸ್ವಚ್ಛ ಭಾರತ್ ಮಿಷನ್ ಏನು ಅಂತಂದರೆ ಇದನ್ನು ಫಸ್ಟ್ ತೊಗೊಂಡು ಬಂದಿದ್ರು 2014ನಲ್ಲಿ. ಏನಕ್ಕೋಸ್ಕರ ಅಂದರೆ ಓಪನ್ ಡಿಫಿಕೇಶನ್ನ ಎಲಿಮಿನೇಟ್ ಮಾಡೋದಕ್ಕೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಇಂಪ್ರೂವ್ ಮಾಡೋದು ಉದ್ದೇಶದಿಂದ ಸ್ವಚ್ಛ ಭಾರತ್ ಮಿಷನ್ನ ತೊಗೊಂಡು ಬಂದರು. ಇದನ್ನು ಸ್ವಚ್ಛ ಭಾರತ್ ಅಭಿಯಾನ್ ಅಂತಲೂ ಕರೀತಾರೆ, ಕ್ಲೀನ್ ಇಂಡಿಯಾ ಮಿಷನ್ ಅಂತಲೂ ಕರೀತಾರೆ. ಸೊ ಇದೊಂದು ಕಂಟ್ರಿ ವೈಡ್ ಕ್ಯಾಂಪೇನ್ ಅಂತಲೇ ಹೇಳ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಇನಿಷಿಯೇಟ್ ಮಾಡಿದ್ದು 2014ನಲ್ಲಿ. ಸೊ ಇದನ್ನು ರೀಸ್ಟ್ರಕ್ಚರ್ಡ್ ವರ್ಷನ್ ಆಫ್ ನಿರ್ಮಲ್ ಭಾರತ್ ಅಭಿಯಾನ್. ಸೊ 2009ನಲ್ಲಿ ನಿರ್ಮಲ್ ಭಾರತ್ ಅಭಿಯಾನ್ ಅಂತ ಒಂದು ಮಿಷನ್ನ ಲಾಂಚ್ ಮಾಡಿದ್ರು. ಅದರದ್ದು ರೀಸ್ಟ್ರಕ್ಚರ್ಡ್ ವರ್ಷನ್ ಸ್ವಚ್ಛ ಭಾರತ್ ಮಿಷನ್. ಸೊ ಫೇಸ್ 1 ಅಕ್ಟೋಬರ್ 2019ಗೆ ಎಂಡ್ ಆಗುತ್ತೆ. ಸೊ ಫೇಸ್ 2 ಏನಾಗುತ್ತೆ 2020ಇಂದ 2024-25 ಟೈಮ್ ಪೀರಿಯಡಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಫೇಸ್ 2ನ. ಸೊ ಇದಿನ್ನು ಆನ್ ಪ್ರೊಸೆಸಲ್ಲಿದೆ. ಸೊ ಇದ್ರದ್ದು ಏಮ್ ಏನಂದರೆ ಓಪನ್ ಡಿಫಿಕೇಶನ್ ಫ್ರೀ ಮಾಡಬೇಕು ಇಂಡಿಯಾ ಬೈ ಅಕ್ಟೋಬರ್ 2019 ಅಂತ. ಸೊ ಇದನ್ನು ಅಚೀವ್ ಮಾಡಿದ್ದಾರೆ. ಇದು ಒಂದು ಗಿಫ್ಟ್ ಫಾರ್ ದ ಮಹಾತ್ಮ ಗಾಂಧೀಸ್ 150th ಆ್ಯನಿವರ್ಸರಿ. ಅಂದರೆ ಅವ್ರದ್ದು 150ನೇ ಹುಟ್ಟುಹಬ್ಬಕ್ಕೆ ಇದನ್ನ ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ. ಯಾಕೆಂದರೆ ಗಾಂಧೀಜಿಯವರು ಕ್ಲೀನ್ಲಿನೆಸ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟವರು. ಸೊ ಹಾಗಾಗಿ ಓಪನ್ ಡಿಫಿಕೇಶನ್ ಫ್ರೀನ ಅಚೀವ್ ಮಾಡೋದ್ರ ಮೂಲಕ ಇದನ್ನು ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆಬ್ಜೆಕ್ಟಿವ್ ಏನು ಸ್ವಚ್ಛ ಭಾರತ್ ಮಿಷನ್ದು ಅಂದರೆ ಫಸ್ಟ್ ಫೇಸ್ದು ಆಬ್ಜೆಕ್ಟಿವ್ ಏನಂದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ನ ಎರಾಡಿಕೇಟ್ ಮಾಡಬೇಕು ಅನ್ನೋದು ಫಸ್ಟ್ ಆಬ್ಜೆಕ್ಟಿವ್ ಆಗಿತ್ತು. ಸೆಕೆಂಡ್ ಆಬ್ಜೆಕ್ಟಿವ್ ಏನು, ಜನರಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಏನಕ್ಕೋಸ್ಕರ ಮತ್ತು ಬಿಹೇವಿಯರಲ್ ಚೇಂಜ್ನ ತೊಗೊಂಡು ಬರಬೇಕು. ಯಾವ್ಯಾವ ವಿಷಯದಲ್ಲಿ ಅಂದರೆ ಸ್ಯಾನಿಟೇಷನ್ ಪ್ರಾಕ್ಟೀಸಸ್ ಇರ್ಬೋದು, ಮತ್ತು ಓಪನ್ ಡಿಫಿಕೇಶನ್ ಬಗ್ಗೆ ಇರ್ಬೋದು, ಅದರ್ ಥಿಂಗ್ಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರ್ಬೋದು. ಸೊ ಇದ್ರ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ಇದ್ರದ್ದು ಒಂದು ಸೆಕೆಂಡ್ ಆಬ್ಜೆಕ್ಟಿವ್ ಆಗಿತ್ತು. ನೆಕ್ಸ್ಟ್ ಅಗ್ಮೆಂಟೇಷನ್ ಆಫ್ ಕೆಪಾಸಿಟಿ ಅಟ್ ಲೋಕಲ್ ಲೆವೆಲ್. ಅಂದರೆ ಲೋಕಲ್ ಲೆವೆಲಲ್ಲಿ ಇದನ್ನು ಅಚೀವ್ ಮಾಡೋದಕ್ಕೆ ಕೆಪಾಸಿಟಿ ಬಿಲ್ಡ್ ಮಾಡಬೇಕು. ಲೋಕಲ್ ಗೌರ್ಮೆಂಟ್ಸ್ ಇರ್ಬೋದು, ಇಲ್ಲ ಪೀಪಲ್ಸಿಗಿರ್ಬೋದು. ದಿಸ್ ಇಸ್ ದ 3 ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಫಸ್ಟ್ ಫೇಸ್ದು. ಸೆಕೆಂಡ್ ಫೇಸ್ದು ಮೇನ್ ಆಬ್ಜೆಕ್ಟಿವ್ ಏನಂದರೆ ಈ ಒಂದು ಸ್ಯಾನಿಟೇಷನ್ ಇರ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಡಿಫಿಕೇಶನ್ ಇರ್ಬೋದು, ಇದನ್ನೆಲ್ಲ ಏನು ಅಚೀವ್ ಮಾಡಿದ್ದಾರೆ ಓಪನ್ ಡಿಫಿಕೇಶನ್ ಫ್ರೀ ಸ್ಟೇಟಸ್ನ ಅದನ್ನು ಸಸ್ಟೈನ್ ಮಾಡಬೇಕು. ಅದು ಈ ಮಿಷನ್ದು ಫಸ್ಟ್ ಏಮ್. ಸೆಕೆಂಡ್ ಮಿಷನ್ದು
ಮತ್ತು ಮ್ಯಾನೇಜ್ಮೆಂಟು ಸಾಲಿಡ್ ಆ್ಯಂಡ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ಇನ್ನೂ ಇಂಪ್ರೂವ್ ಮಾಡಬೇಕು. ಈಗ ಆಲ್ರೆಡಿ ಅದು ಆನ್ ಪ್ರೊಸೆಸ್ಸಲ್ಲಿದೆ, ಅದರಲ್ಲಿ ಇನ್ನೂ ಎಷ್ಟು ಸಾಧ್ಯನೋ ಅಷ್ಟು ಇಂಪ್ರೂವ್ ಮಾಡಬೇಕು ಅನ್ನೋದು ಸೆಕೆಂಡ್ ಫೇಸ್ದು ಉದ್ದೇಶ. ಸೊ ದ ಮಿಷನ್ ಈಸ್ ಏಮ್ಡ್ ಅಟ್ ಪ್ರೋಗ್ರೆಸಿಂಗ್ ಟುವರ್ಡ್ಸ್ ಟಾರ್ಗೆಟ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಂಬರ್ 6. ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 6 ಏನಿದೆ, ಕ್ಲೀನ್ಲಿ ಇಂಡಿಯಾನ ಅಚೀವ್ ಮಾಡಬೇಕು ಅನ್ನೋದು. ಸೊ ಅದನ್ನು ಅಚೀವ್ ಮಾಡೋದ್ರ ಕಡೆಗೆ ಇದು ಒಂದು ಬೆಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಮಾಲ್ಡೀವ್ಸ್ ವಿನ್ಸ್ UNGA ಎಲೆಕ್ಷನ್. ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಎಲೆಕ್ಷನ್ನ ಮಾಲ್ಡೀವು ವಿನ್ ಆಗಿದೆ. ಸೊ ಹಂಗಾಗಿ ಇದು ಮಾಲ್ಡೀವ್ಸ್ ಫಾರಿನ್ ಮಿನಿಸ್ಟರ್ ಅಬ್ದುಲ್ಲಾ ಶಾಹಿದ್ ಏನಿದ್ದಾರೆ, ಇವರು ಪ್ರೆಸಿಡೆಂಟ್ ಆಫ್ UN ಜನರಲ್ ಅಸೆಂಬ್ಲಿಯಾಗಿ ಎಲೆಕ್ಟ್ ಆಗಿದ್ದಾರೆ 2021-22ಗೆ. ಸೊ ಇವರಿಗೆ 143 ವೋಟ್ಸ್ ಬಂದಿದೆ, ಅಂದರೆ 3/4 ಆಫ್ ವೋಟ್ಸು ಇವರಿಗೆ ಬಂದಿದೆ. 191 ಕಂಟ್ರೀಸಲ್ಲಿ 143 ವೋಟ್ಸ್ ಇವ್ರಿಗೆ ಬಂದಿದೆ. ಸೊ ಇವರು ವಿರುದ್ಧವಾಗಿ ನಿಂತಿದ್ದವರು ಅಫ್ಘಾನಿಸ್ತಾನ್ ಫಾರಿನ್ ಮಿನಿಸ್ಟರ್ ಜಲ್ಮಾಯಿ ರಸೂಲ್, ಇವರಿಗೆ 48 ವೋಟ್ಸ್ ಬಂದಿದೆ. ಸೊ ಬೋತ್ ಮಾಲ್ಡೀವ್ಸ್ ಮತ್ತು ಅಫ್ಘಾನಿಸ್ತಾನ್ ಎರಡೂ ಕೂಡ ಇಂಡಿಯಾಗೆ ಫ್ರೆಂಡ್ಲಿ ನೇಷನ್ಸ್ ಆಗಿದೆ. ಸೊ ಆದ್ರೂ ಕೂಡ ಇಂಡಿಯಾ ಮಾಲ್ಡೀವ್ಸ್ ಸಪೋರ್ಟ್ ಮಾಡಿದೆ. ಯಾಕೆಂದರೆ ಅಫ್ಘಾನಿಸ್ತಾನ್ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿ ಬರೋಕ್ಕೂ ಮುಂಚೆಲೇ ಅದು ಮಾಲ್ಡೀವ್ಸ್ಗೆ ಸಪೋರ್ಟ್ ಮಾಡಿತ್ತು. ಸೊ ಇದಿಷ್ಟು ಇಂಪಾರ್ಟೆಂಟ್ ಅಬೌಟ್ ದಿಸ್. ಅಂದರೆ ಈಗ ಸದ್ಯಕ್ಕೆ UN ಜನರಲ್ ಅಸೆಂಬ್ಲಿ ಪ್ರೆಸಿಡೆಂಟ್ ಯಾವ ಕಂಟ್ರಿಯವರು ಅಂತ ತಿಳ್ಕೊಂಡಿದ್ರೆ ಸಾಕು, ಅದು ಮಾಲ್ಡೀವ್ಸ್ ಕಂಟ್ರಿಯವರು ಫಾರಿನ್ ಮಿನಿಸ್ಟರ್. ಸೊ ನಮ್ಗೆ ಇದ್ರ ರಿಲೇಟೆಡ್ ಆಗಿ UN ನೇಷನ್ ಜನರಲ್ ಅಸೆಂಬ್ಲಿ ಬಗ್ಗೆ ಕೆಲವೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಸೊ ಇದೊಂದು 6 ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ ಯುನೈಟೆಡ್ ನೇಷನ್. ಇದು ಒಂದು ಮೇನ್ ಡೆಲಿಬರೇಟಿವ್ ಪಾಲಿಸಿ ಮೇಕಿಂಗ್ ರೆಪ್ರೆಸೆಂಟೇಟಿವ್ ಆರ್ಗನ್ ಆಫ್ ಯುನೈಟೆಡ್ ನೇಷನ್. ಸೊ ಹೇಗೆ ನಮ್ಮ ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ವರ್ಕ್ ಆಗುತ್ತೆ ಅದೇ ಥರ UN ಅಲ್ಲಿ ಈ ಒಂದು UNGA ವರ್ಕ್ ಆಗುತ್ತೆ. ಇಟ್ಸ್ ಲೈಕ್ ಪಾಲಿಸಿ ಮೇಕಿಂಗ್ ಬಾಡಿ. ಇದ್ದು ಪವರ್ಸ್ ಮತ್ತು ಕಾಂಪೋಸಿಷನ್, ಫಂಕ್ಷನ್ಸ್, ಪ್ರೊಸೀಜರ್ ಏನಿದೆ ಅದೆಲ್ಲನೂ ಚಾಪ್ಟರ್ 4 ಆಫ್ ದ ಯುನೈಟೆಡ್ ನೇಷನ್ ಚಾರ್ಟರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇದು ಒಂದು UN ಬಜೆಟ್ಗೆ ರೆಸ್ಪಾನ್ಸಿಬಲ್ ಆಗಿದೆ. UN ಬಜೆಟ್ನ ಮಂಡಿಸೋದ್ರಲ್ಲಿರ್ಬೋದು, ಮತ್ತು ನಾನ್ ಪರ್ಮನೆಂಟ್ ಮೆಂಬರ್ಸ್ನ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ UN ಸೆಕ್ಯೂರಿಟಿ ಕೌನ್ಸಿಲ್ಗೆ, ಮತ್ತು ಸೆಕ್ರೆಟ್ರಿ ಜನರಲ್ನ ಅಪಾಯಿಂಟ್ ಮಾಡೋದಕ್ಕೆ ಯುನೈಟೆಡ್ ನೇಷನ್ಗೆ, ಮತ್ತು ರಿಸೀವಿಂಗ್ ರಿಪೋರ್ಟ್ಸ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ UN ಸಿಸ್ಟಮ್ದು ಬೇರೆ ಬೇರೆ ಯಾವ್ದಾವ್ದು ಪಾರ್ಟ್ಸ್ ಇದೆ ಅದೆಲ್ಲದ್ರದ್ದು ರಿಪೋರ್ಟ್ಸ್ನ ರಿಸೀವ್ ಮಾಡೋದು ಕೂಡ UN ಜನರಲ್ ಅಸೆಂಬ್ಲಿ, ಮತ್ತು ರೆಸಲ್ಯೂಷನ್ನ ಪಾಸ್ ಮಾಡೋದ್ರ ಮೂಲಕ ಕೆಲವೊಂದು ರೆಕಮೆಂಡೇಷನ್ನ ಕೂಡ ಇದು ಮಾಡುತ್ತೆ. ಸೊ ಈ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಕೂಡ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನೇ ವಹಿಸ್ಕೊಂಡು ನಿರ್ವಹಿಸುತ್ತೆ. ಸೊ ಇದೊಂದು ಮೇನ್ ಪ್ರಿನ್ಸಿಪಲ್ ಆರ್ಗನ್ ಆಫ್ ಯುನೈಟೆಡ್ ನೇಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮಗೆ ಈ ಒಂದು ವಿಡಿಯೋ ನೋಟಿಫಿಕೇಷನ್ ಇಮಿಡಿಯೇಟಾಗಿ ಬರಬೇಕು ಅಂದರೆ ನೀವು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಆಲ್.